ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಗೌರವಾನ್ವಿತ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ನಾನು MC ಮುಲ್ಲಾ ಅವರು, ನಾಗರಾಜ ಲಂಬು ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಗಳಾದ ವಸಂತ ಹೊನ್ಮಡಿ ಅವರು, ಫಯಾಜ್ ಕಲಾದಿಗೆ. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ದಾವಣಗೆರೆ ದಂಗಲ್ ಬಗ್ಗೆ. ದಾವಣಗೆರೆ ಟಿಕೆಟ್ ವಿಷಯದಲ್ಲಿ, ಅಲ್ಲಿ ನಡೆದ ಚುನಾವಣೆ ವಿಷಯದಲ್ಲಿ ಅಲ್ಲಿ ಯಾರು ಕಾಂಗ್ರೆಸ್ ಪರ ಮಾಡಿದ್ರು, ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅನ್ನೋ ವಿಷಯದಲ್ಲಿ ಗೊಂದಲ ಏರ್ಪಟ್ಟು ಕೆಲವು ಕಾಂಗ್ರೆಸ್ ನಾಯಕರ ಮೇಲೆ KPCC ಅವರು ಕ್ರಮ ಜರುಗಿಸಿದ್ದಾರೆ. ಆ ಜರುಗಿಸಿದ ಕ್ರಮ ಅವಸರದ ಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಮತ ಎಣಿಕೆ ಆಗಿಲ್ಲ. ನೀವು ಚುನಾವಣೆ ಮಾಡಿರಿ, ನೀವು ಮಾಡಿಲ್ಲ, ನೀವು ಬೆಂಬಲ ಕೊಟ್ಟಿರಿ, ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸ್ವಲ್ಪ ಅವಸರ ಆಯಿತು. ಆದರೆ ಒಂದು ವಿಷಯ ಇಲ್ಲಿ ವಿವರಣೆ ಏನು ಕೊಡ್ತೀವಿ ಅಂದ್ರೆ, ಮುಸ್ಲಿಂ ಸಮಾಜದವರಲ್ಲಿ ಟಿಕೆಟ್ ಬಿಟ್ಟಿದ್ದು, ಅವರು ತಮ್ಮ ಹಕ್ಕು ಪ್ರತಿಪಾದಿಸಿದ್ದು ಸರಿ ಅಂಥೇಳಿ KPCCನೂ ಒಪ್ಕೊಳ್ತದೆ, ಎಲ್ಲ ಜನನೂ ಒಪ್ಕೊಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಆಗಲಿ ಇನ್ನೊಂದು ಪಕ್ಷಗಳಲ್ಲಿ ಹೆಚ್ಚಾಗಿ ಯಾರು ತೀರಿ ಹೋಗಿರ್ತಾರೆ ಅವ್ರ ಸ್ಥಳಕ್ಕೆ, ಅವ್ರ ಜಾಗಕ್ಕೆ ಹೆಚ್ಚಾಗಿ ಆ ಕುಟುಂಬದವರನ್ನೇ ಕೊಡ್ತಾ ಬಂದಿರೋದೊಂದೇನೋ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸಮರ್ಥ ಶಾಮನವ್ರಿಗೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಂದ ಬಂದಂಥ ವೀಕ್ಷಕರಾಗಿರ್ಬೋದು, KPCC ಅವರಾಗಿರ್ಬೋದು, ಎಲ್ಲ ಮುಸ್ಲಿಂ ನಾಯಕರನ್ನು ಕೂಡಿಸಿ ಅವರು ಒಪ್ಪಿಗೆ ಪಡೆದೇ ಆ ಟಿಕೆಟ್ ಕೊಟ್ಟಿದ್ದಾರೆ. ಯಾರಿಗೆ ಪರ್ಮಿಷನ್ ಇಲ್ಲ, ಯಾರ್ದು ಒಪ್ಪಿಗೆ ಪಡಿಲಾರ್ದೇ ಅಥವಾ ಸಹಮತಿ ಇಲ್ಲದೇ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟ ನಂತರ ಸ್ಥಳೀಯವಾಗಿ ದಾವಣಗೆರೆಯಲ್ಲಿ KPCCಯಲ್ಲಿ ಕಾಂಗ್ರೆಸ್ನಲ್ಲಿರೋಂಥ ಮುಸ್ಲಿಂ ನಾಯಕರುಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಗುಂಪುಗಳಾಗಿ ಸುಮಾರು 8 ಜನ ಅಲ್ಲಿ ಕಾಂಗ್ರೆಸ್ನಿಂದ ಮುಸ್ಲಿಂ ಸಮಾಜದಿಂದ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಕೆಲವರನ್ನು KPCC ಅವರು ಪ್ರಯತ್ನ ಮಾಡಿ ಕೆಲವರನ್ನು ಮನಸೊಲಿಸಿ ಹಿಂತಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸಾದಿಕ್ ಪೈಲಾನ್ ಅನ್ನೋಂಥವ್ರಿಗೆ ಹಿಂದೆ ತಗೊಂಡಿದ್ದಾರೆ. ಆ ನಂತರ ಚುನಾವಣೆ ಜರುಗಿದೆ. ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರ ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಸಚಿವರಾದಂಥ ಮಲ್ಲಿಕಾರ್ಜುನ ಅವರು ಮುಸ್ಲಿಂ ಸಮಾಜದ ನಾಯಕರ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಇರಲಿಲ್ಲ. ಮುಸ್ಲಿಂ ಸಮಾಜದ ನಾಯಕರಿಗೆ ಅವ್ರು ನೋವುಂಟನ್ನು ಮಾಡಿದ್ದು. ಅದಕ್ಕೆ ಅವರು ತಡ ಮಾಡಿ, ಜಮೀರ್ ಅಹ್ಮದ್ ಅವರಾಗಲಿ ಇನ್ನಿತರ ನಾಯಕರು ತಡ ಮಾಡಿ ಅಲ್ಲಿ ಪ್ರಚಾರಕ್ಕೆ ಹೋದರು. ಜಬ್ಬಾರ್ MLC ಅವರಿಗೆ ಅಲ್ಪಸಂಖ್ಯಾತರ ಕಮಿಟಿ ಅಧ್ಯಕ್ಷರಿದ್ದ ಅವರಿಗಂತೂ ಅವರು ಮಾತಾಡಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಗೂ ನನಗೆ ಕರೀಲಿಲ್ಲ, ಮಾತಾಡಿಸಿಲ್ಲ ಅಂತ. ಚುನಾವಣೆಗೆ ನಿಂತವರು, ಚುನಾವಣೆ ಮಾಡೋರು ಕರೆಯೋದು ಅವ್ರ ಕರ್ತವ್ಯ ಆಗಿತ್ತು, ಕರಿಬೇಕಾಗಿತ್ತು ಅವರು. ಈ ಸಂದರ್ಭದಲ್ಲಿ ಅದನ್ನು ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಇನ್ನು ಚುನಾವಣೆ ನಂತರ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಸೆಲ್ಗೆ ರಾಜೀನಾಮೆ ಕೊಟ್ಟಿದ್ದಾಗಲಿ, ನಶೀರ್ ಅಹ್ಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಅವ್ರಿಗೆ ತೆಗೆದು ಹಾಕಿದ್ದಾಗಲಿ, ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ CM ಅವ್ರು ಕರೆದು ಸಮಜಾಯಿಷಿ ಕೇಳಿದ್ದಾಗಲಿ, ಇವೆಲ್ಲ ಇನ್ನೂ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತಲೂ ಮೊದಲೇ ಮಾಡಿದ್ದು KPCC ಆತುರದ ಕ್ರಮ ಮಾಡಿದ್ದಾರೆ. ಆದರೆ ಅದರ ನಂತರ ಇದು ಪಕ್ಷದ ಆಂತರಿಕ ವಿಷಯ. ನಾವು ಅದರ ಬಗ್ಗೆ ಅಭಿಪ್ರಾಯ ಪಡಿಸೋಷ್ಟು ದೊಡ್ಡವರಲ್ಲ, ಅದು ನಮಗೆ ಅದರ ಬಗ್ಗೆ ವಿಷಯ ಸಂಬಂಧ ಇಲ್ಲ. ಆ ನಂತರ ಇತ್ತೀಚೆಗೆ ಒಂದು 3-4 ದಿವಸಗಳಲ್ಲಿ ಮುಸ್ಲಿಂ ಧರ್ಮದ
ಉಲೇಮಾಗಳು ಉಲೇಮಾ ಇಕ್ರಾಮ್ ಅನ್ನೋಂಥ ಒಂದು ಕಮಿಟಿಯವರಾಗಲಿ, ಒಂದು ಮುಸ್ಲಿಂ ಸಮಾಜದ ಸಮಿತಿ ಕಮಿಟಿಗಳಾಗಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ನೀವು ಜಬ್ಬಾರ್ ಅವರ ಮೇಲೆ ಕ್ರಮ ತಗೊಂಡಿದ್ದು ತಪ್ಪು, ನಸೀರ್ ಅಹಮದ್ ಅವರ ಕ್ರಮ ತಗೊಂಡಿದ್ದು ತಪ್ಪು, ಮುಸ್ಲಿಂ ಸಮಾಜದ ನಾಯಕರನ್ನು ನೀವು ಕಡೆಗಣಿಸ್ತಾ ಇದ್ದೀರಿ ಅಂಥೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲೇಮಾಗಳಲ್ಲಿ ಒಂದು ವಿನಂತಿ ಏನು ಮಾಡ್ತೀನಿ ಅಂದರೆ, ಉಲೇಮಾಗಳದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಭಾಳ ದೊಡ್ಡ ಕೊಡುಗೆ ಇದೆ. ಕಾಳಾಪಾಣಿ ಶಿಕ್ಷೆ ಏನಾದರೂ ಉಲೇಮಾ ಇಕ್ರಾಮ್ ಕಮಿಟಿಯವರು ಅನುಭವಿಸಿದಷ್ಟು ಯಾರೂ ಅನುಭವಿಸಿಲ್ಲ. ಹೆಚ್ಚಿನ ಜನ ಕಾಳಾಪಾಣಿ ಶಿಕ್ಷೆಗಳು ಕೊಟ್ಟಿದ್ದರು ಸ್ವಾತಂತ್ರ್ಯದ ಟೈಮ್ದಲ್ಲಿ. 1857ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದೂ ಉಲೇಮಾಗಳಿಂದನೂ ಇತ್ತು. ಆವಾಗ ಅವರು ಹೆಗಲು ಕೊಟ್ಟು ದುಡಿದ್ರು. ಒಂದೇ ದಿವಸ 27,000 ಮುಸ್ಲಿಂ ಉಲೇಮಾಗಳನ್ನು ಲಖನೌದಿಂದ ದಿಲ್ಲಿಯವರೆಗೆ ಎಷ್ಟು ಗಿಡಗಳಿತ್ತು ಅಷ್ಟೂ ಗಿಡಕ್ಕೆ ನೇಣು ಹಾಕಿದ್ರು, ಅಷ್ಟು ಕೊಂದಿದ್ರು ಬ್ರಿಟಿಷರು. ಎದೆವಡ್ಡಿ ಉಲೇಮಾಗಳು ಎದೆವಡ್ಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದರೆ ಇವತ್ತಿನ ಈ ಉಲೇಮಾ ಕಮಿಟಿಗಳು ಅದೇ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು, ಭಾಳ ದೊಡ್ಡ ಒಂದು ಅವ್ರಿಗೆ ಶಕ್ತಿ ಇದೆ. ಅವರು ಉಲೇಮಾ ಅಂದ್ರೇನು, ಶಿಕ್ಷಣವಂತರು, ಬುದ್ಧಿವಂತರು ಅಂಥೇಳಿ ಅರ್ಥದರು. ಇವತ್ತೇನಾಗಿದೆ ಅಂದ್ರೆ, ಕೇವಲ ಇವತ್ತು ಅವ್ರು ಮಾಡೋ ವರ್ತನೆ ಹೇಗದ, ಸಮಾಜ ಕೇವಲ ಜಬ್ಬಾರ್ ಅವ್ರ ಸಲುವಾಗಿ, ಜಮೀರ್ ಅಹಮದ್ ಅವ್ರ ಸಲುವಾಗಿ, ನಸೀರ್ ಅಹಮದ್ ಸಲುವಾಗಿ ಮಾತ್ರ ಹೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಅನಂತ ವರ್ತನೆ ಮಾಡ್ತಾಯಿದ್ದಾರೆ. ಆ ಥರ ಪತ್ರಿಕಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಮುಂದಿನ ದಿನಗಳಲ್ಲಿ 28ರ ಚುನಾವಣೆಯಲ್ಲಿ ಮುಸ್ಲಿಮರನ್ನು ನಾವು ಮುಸ್ಲಿಮರ ಮೇಲೆ ಆದೇಶ ಮಾಡ್ತೀವಿ, ಕಾಂಗ್ರೆಸ್ಗೆ ಹೋಟ್ ಹಾಕಬೇಡ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಇದು ಭಾಳ ತಪ್ಪು ಹೊತ್ತಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದರೆ ಈ ಥರ ವರ್ತನೆ ಮಾಡೋದರಿಂದ ಸಮಾಜದ ಶಕ್ತಿ ಮತ್ತಿಷ್ಟು ಕುಂದುತ್ತದೆ ಅಂಥೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ನೀವು ಕೇವಲ ಈ 3 ಜನರ ಸಲುವಾಗಿ ಇಡೀ ಮುಸ್ಲಿಂ ಸಮಾಜದ ಶಕ್ತಿಯನ್ನು ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಕೇಳಿದ್ರೆ, ಮುಸ್ಲಿಂ ಸಮಾಜ ವೋಟ್ ಹಾಕಿದ್ದು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ, ಯಾರನ್ನು ಮಂತ್ರಿ ಮಾಡಲಿಕ್ಕೆ, ಯಾರನ್ನು ಲೀಡರ್ ಮಾಡಲಿಕ್ಕೆ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದು ಈ ದೇಶದ ಸಂವಿಧಾನ ಉಳಿಬೇಕು, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾತ್ಯತೀತ ಸರ್ಕಾರಗಳು ಬರಬೇಕು. ಒಂದು ಕಡೆ ಕೋಮುವಾದಿ ಶಕ್ತಿಗಳು ಬೆಳೀತಾ ಇದ್ದಾವೆ, ಆ ಕೋಮುವಾದಿ ಶಕ್ತಿಗಳು ಈ ರಾಷ್ಟ್ರವನ್ನು ತಪ್ಪು ದಾರಿ ತೊಗೊಂಡು ಹೋಗ್ತಾ ಇದ್ದಾವೆ. ಜಾತ್ಯತೀತ ಸರ್ಕಾರ ಬಂದರೆ, ಒಳ್ಳೆಯ ಸರ್ಕಾರ ಬಂದರೆ, ಕಾಂಗ್ರೆಸ್ ಸರ್ಕಾರ ಬಂದರೆ, ಅಥವಾ ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸಂವಿಧಾನ ಉಳಿಸಲಿಕ್ಕಿದು ಒಂದು ಬದ್ಧತೆ ಇದ್ದಂಥ ಒಂದು ಪಕ್ಷ ಇದೆ. ಅದಕ್ಕೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಾರೆ ಹೊರತಾಗಿ ಯಾರೋ 3 ಜನ 4 ಜನ ಸಲುವಾಗಿ ವೋಟ್ ಹಾಕಿಲ್ಲ. ಅದನ್ನು ದಯವಿಟ್ಟು ನಂದು ವಿನಂತಿ ಏನು ಉಲೇಮಾಗಳಿಗೆ, ಇಕ್ರಾಮ್ಗಳಿಗೆ ಅಂದ್ರೆ, ದಯವಿಟ್ಟು ನಾನು ಹೇಳ್ತೀನಿ, ನೀವು ಸಮಾಜದ ದಾರಿಯನ್ನು ವಿಭಿನ್ನ ಮಾಡಬೇಡಿ. ಕಾಂಗ್ರೆಸ್ ಜೊತೆ ಅನನ್ಯವಾದ ಸಂಬಂಧ ಮುಸ್ಲಿಮರದಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದೇ ದಾವಣಗೆರೆ ಒಂದು ಕುರಿತು ಉದಾಹರಣೆ ಹೇಳ್ತೀನಿ. ನಾನು ದಿನ ವಾಕಿಂಗ್ ಹೋಗ್ತಿರ್ತೀನಿ. ವಾಕಿಂಗ್ ಹೋದಾಗ ನನಗೊಂದು 10 ಜನ ಸುಮಾರು ಭೇಟಿ ಆದರು. ಈ ಚುನಾವಣೆ ನಡೆದಾಗ, ದಾವಣಗೆರೆ ಮತ್ತು ಬಾಗಲಕೋಟೆ ನಡೆದಾಗ ಅವ್ರು ಏನು ಕೇಳ್ತಿದ್ರು ನನಗಂದ್ರೆ, ಏನು ರೀ ದಾವಣಗೆರೆ ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿ ಅಸಮಾಧಾನ ಆಗಿದೆ ಅಂಥೇಳಿ ಯಾರೂ ಮಾತಾಡಲಿಲ್ಲ. ಒಟ್ಟ ದಾವಣಗೆರೆ ಬರ್ತದಿಲ್ಲ ಸರ್, ಬಾಗಲಕೋಟೆ ಬರ್ತದಿಲ್ಲ ಸರ್ ಅಂತ ಕೇಳ್ತಿದ್ರು. ಏನಂದ್ರೆ ಅವ್ರ ತಲೆಯಲ್ಲಿ ದಾವಣಗೆರೆಯನ್ನು ಬರಬೇಕು, ಬಾಗಲಕೋಟೆ ಬರಬೇಕು, ಏನೂ ಅವಶ್ಯಕತೆ ಇಲ್ಲ. ಒಂದು ಸುರಕ್ಷತೆಯ ಜೀವನ ಬೇಕಾಗಿದೆ, ಅವರಿಗೆ ಸ್ವಾಭಿಮಾನದ ಜೀವನ ಬೇಕಾಗಿದೆ. ಅದಕ್ಕೆ ಅದನ್ನು ಒದಗಿಸಲಿಕ್ಕೆ ತಾವೆಲ್ಲರೂ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು. ಏನೂ ಮಾಡಿಲ್ಲ ಅಂದರೆ ಮಾಡಿದೆ ಸರ್ಕಾರ, ಮಾಡಲಾರ್ದೇ ಇಲ್ಲ, ಸಾಕಷ್ಟು ಮಾಡಿದೆ ಮುಸ್ಲಿಮರಿಗೆ ಸರ್ಕಾರ. ಒಂದು ಟಿಕೆಟ್ ಕೊಡದೇ ಇದ್ದರೆ ಅಥವಾ ಒಂದು ಏನೋ ಮಾಡದಿದ್ದರೆ ಏನೂ ಮಾಡಿಲ್ಲ ಅಂತ ನಾವು ಹೆಂಗೆ ತಿಳ್ಕೊಬೇಕು? ಅದಕ್ಕೆ ಸಾಕಷ್ಟು ಮಾಡಿದೆ. ನಾವು ಕಾಂಗ್ರೆಸ್ಗೆ ಮಾಡಿದ್ದೀವಿ, ಕಾಂಗ್ರೆಸ್ ನಮಗೆ ಮಾಡಿದೆ, ಅದರೊಳಗೇನು ಸಮಸ್ಯೆ ಇಲ್ಲ. ಆದರೆ ಯಾರೋ ಒಬ್ಬರಿಗೆ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಇಡೀ ಆ ಸಮಸ್ಯೆಯನ್ನು ಮುಸ್ಲಿಮರಿಗೆ ಏನೂ ಮಾಡಿಲ್ಲ ಅಂತೇಳಿ ಬಿಂಬಿಸೋದು ಆಗಬಾರ್ದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ 4% ಮೀಸಲಾತಿ ಬೊಮ್ಮಾಯಿ ಸರ್ಕಾರ ತೆಗೆದ್ರು. ಆ ಕೇಸ್ ಇವತ್ತು ಸುಪ್ರೀಂ ಕೋರ್ಟ್ದಲ್ಲಿದೆ. ಆ ಕೇಸಿನ ಬಗ್ಗೆ ನೀವೊಂದು ಒತ್ತಾಯ ಮಾಡಿ ಒಂದು ಅಫಿಡವಿಟ್ ಮಾಡ್ಲಿಕ್ಕೆ ಹೇಳಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳಿಗೆ, KPCC ಮಟ್ಟದಲ್ಲಿ ಹೇಳಬೇಕಾಗಿತ್ತಲ್ಲ. ಇದೇ ಜಮೀರ್ ಅಹಮದ್ ಅವ್ರು ಹೇಳಬೇಕಾಗಿತ್ತಲ್ಲ, ನಸೀರ್ ಅಹಮದ್ ಅವ್ರು ಹೇಳಬೇಕಾಗಿತ್ತು, ಜಬ್ಬಾರ್ ಅವ್ರು ಹೇಳಬೇಕಾಗಿತ್ತು. ತಾವು ಮುಖ್ಯಮಂತ್ರಿ ಒಡನಾಡದಲ್ಲಿ ದಿನ ಇರೋರು, ದಿನ ಸರ್ಕಾರದಲ್ಲಿ ಒಂದು ಭಾಗ ನೀವು ಇದನ್ನು ಮಾಡಿಸ್ಬೇಕಲ್ಲ. ಹಿಜಾಬ್ ಕೇಸ್ ಪೆಂಡಿಂಗ್ ಇದೆ, ಒಂದು ಅಫಿಡವಿಟ್ ಹಾಕಿದ್ರೆ ಸುಪ್ರೀಂ ಕೋರ್ಟಲ್ಲಿ ಇದು ಆಗ್ತಾವೆ, ಡಿಸ್ಪೋಸ್ ಆಗಿಬಿಡ್ತಾವೆ. ನಾಳೆ ಅದು ಹಾಗೆ ಉಳಿದ್ರೆ ಇನ್ನೊಂದು ಸರ್ಕಾರ ಬಂದರೆ ಅದು ಮತ್ತೆ ಸಮಸ್ಯೆ ಆಗ್ತದೆ.
ಇಂಥವು ನೀವು ಉಲೇಮಾಗಳು ಅಥವಾ ಧಾರ್ಮಿಕ ಮುಖಂಡರು ಅಥವಾ ರಾಜಕೀಯ ಮುಸ್ಲಿಂ ಮುಖಂಡರು ಸರ್ಕಾರದ ಮೇಲೆ ಇಂಥ ಕೆಲಸಕ್ಕೆ ಒತ್ತಡ ಮಾಡಿ ಇವನ್ನು ಮಾಡಿಸ್ರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ ಅವ್ರು ಒಂದೆರಡು ವಿಷಯ ಹೇಳ್ತಾರೆ. ರಾಜಕೀಯ ಪ್ರೇರಿತನೂ ಇರ್ತಾರೆ, ಕೆಲವರು ಬೆನಿಫಿಷರಿನೂ ಇದ್ದಾರೆ, ಫಲಾನುಭವಿಗಳೂ ಇದ್ದಾರೆ. ಅದರಲ್ಲಿ ಸರ್ಕಾರದ ಫಲಾನುಭವಿಗಳು, ಮಂತ್ರಿ ಫಲಾನುಭವಿಗಳು ಸರಿ ಅಂತ ನಾ ಹೇಳಿಲ್ಲ, ಆಗಲೇ ಹೇಳಿದ್ದೀನಿ. ಅವ್ರು ಮಾಡಿದ್ನೂ ಸರಿಯಲ್ಲ. ಅವರು ಗೌರವ ಕೊಟ್ಟು ಮುಸ್ಲಿಂ ಮುಖಂಡರನ್ನು ಅವ್ರು ಚುನಾವಣೆ ಕರಿಬೇಕಾಗಿತ್ತು, ಪ್ರಚಾರ ಕರಿಬೇಕಾಗಿತ್ತು. ಆಮೇಲೆ ಅವರು ಇನ್ನೂ ಟಿಕೆಟ್ ಡಿಸೈಡ್ ಆಗೋದಕ್ಕಿಂತಲೂ ಮೊದಲೇ ಹೋಗಿ ನಾಮಿನೇಷನ್ ಕೊಡೋದು ಇವೆಲ್ಲ ಅವ್ರದ್ದು ತಪ್ಪೇ. ಕಾಂಗ್ರೆಸ್ ಪಕ್ಷ ಅವ್ರಿಗೂ ನೋಟಿಸ್ ಕೊಡಬೇಕು, ಅವ್ರ ಮೇಲೂ ಕ್ರಮ ತಗೋಬೇಕು. ಮುಸ್ಲಿಂ ಮುಖಂಡರಿದ್ದೀವಿ, ಕಾಂಗ್ರೆಸ್ ವಕ್ತಾರ ಆಗ್ತೀವಿ ನಾವು. ಯಾಕಂದ್ರೆ ಕಾಂಗ್ರೆಸ್ನ ಅನ್ಯೋನ್ಯ ಸಂಬಂಧಗಳಿದ್ವಲ್ಲ, ಇಷ್ಟೆಲ್ಲ ಕಾಯ್ದೆಗಳು ಕಾಂಗ್ರೆಸ್ ಯಾಕೆ ಅವ್ರು ಪ್ರತಿಭಟಿಸಲಿಲ್ಲ? ನೀವು ಹೇಳಿದ್ರಲ್ಲ, ಈಗ ವೋಟ್ ಹಾಕಿರೋದು ಮುಸ್ಲಿಮ್ರು ಅದೇ ಕಾರಣಕ್ಕೆ ಇದೇ ಕಾರಣಕ್ಕೆ ವೋಟ್ ಹಾಕಿದ್ದು. ಮತ್ತೆ ನೀವು ಇಷ್ಟು ತನಕ ನೀವು ಹೇಳಿದ್ರಲ್ಲ, ಇದನ್ನ ಯಾರು ಮಾಡಬೇಕಾಗಿತ್ತು? ಸರ್ಕಾರ ಮಾಡಬೇಕಾಗಿತ್ತು. ಹೌದಲ್ರಿ, ಮತ್ತೆ ನೀವು ಕೇಳಬೇಕು. ಅದಕ್ಕೆ ಬಂದಾರ ಉಲೇಮಗಳು ಇಷ್ಟೊತ್ತು 3 ವರ್ಷ ಅದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಮಾಡಿ. ನೀವು ಪರ್ಸೆಂಟೇಜ್ ಹೇಳಿದ್ರಿ, ಕಾಯ್ದೆಗಳು ಹೇಳಿದ್ರಿ, ಗೋ ರಕ್ಷಕರದೆಲ್ಲ ಹೇಳಿದ್ರಲ್ಲ, ಮತ್ತೆ ಇಷ್ಟು ದಿನ ಇವ್ರು ಏನ್ ಮಾಡಿದ್ರು? ನೀವು ವೋಟ್ ಹಾಕಿಸ್ಕೊಂಡವ್ರು ಅದೇ ವೋಟ್ ಹಾಕಿಸ್ಕೊಂಡವ್ರ ಬಗ್ಗೆ ಇವ್ರು ಹೋಗಿ ಹೇಳಬೇಕಾಗಿತ್ತು. ಎಷ್ಟು ದಿವಸ ಏನು ಮಾಡಿದ್ರು ಇವರು? ನಾವು ಹೇಳಿದೀವಿ, ನಾವು ಹೇಳೋದಕ್ಕಿಂತ ಇವ್ರ ಬಗ್ಗೆ ಬಹಳ ಗೌರವ ಇದೆ ಅವ್ರಿಗೆ. ಉಲೇಮಾಗಳು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ನಮ್ಮದಿಂದ ಎಲ್ಲ ನಡೆದಂತ ಬಿಂಬಿಸ್ತಾರೆ ಇವರು. ಅದಕ್ಕೆ ಅವ್ರು ಅಂಜಾರ ಅವ್ರಿಗೆ, ಅವ್ರು ಹೇಳ್ದಂಗೆ ಕೇಳ್ತಾರೆ ಅವರು. ನಾವು ಹೇಳ್ದಂಗೆ ಕೇಳೋದಕ್ಕಿಂತ ಹೆಚ್ಚಿಗೆ ಇವ್ರು ಏನದಾರಲ್ಲ ಲೀಡರ್ಗಳು, ಇವ್ರಿಗೆ ಬೆಡ್ರೂಮ್ ತನಕ ಕರ್ಕೊಂಡು ಹೋಗ್ತಾರೆ ಅವರು. ಹೋದಾಗ ಹೇಳ್ಬೇಕಲ್ಲ ಇವರು. ನಾವು ದೂರ ನಿಂತು ಹೇಳ್ತೀವಿ, ಅವ್ರು ಬೆಡ್ರೂಮ್ ತನಕ ಹೋದಾಗ ಹೇಳ್ಬೇಕಲ್ಲ ಅವರು. ಹೌದು ಹೌದು, ಸಾಕಷ್ಟು ಹಾಕಿವಿ, ನಿಜವಾಗ್ಲೂ ಹಾಕಿವಿ, ನಿಜವಾಗ್ಲೂ ಹಾಕಿವಿ ಸರ್. TDS ಇಂಪ್ಲಿಮೆಂಟ್ ಒಂದೂ ಪೂರೈಸಿಲ್ಲ. ನಾನೇ ಹೇಳೀನಿ ಕಾಂಗ್ರೆಸ್ ಪೂರೈಸಿಲ್ಲ ಅಂತ ಹೇಳೀನಿ. ಹೌದು, ಇಷ್ಟು ತನ ಹೇಳಿದ್ದು ಸಮಸ್ಯೆಗಳು ನಾನೇ ಹೇಳೀನಿ, ಅವ್ರು ಪೂರೈಸಬೇಕಾಗಿತ್ತು. ಕಾಂಗ್ರೆಸ್ ಎಲ್ಲಾನು ಮಾಡಿದೆ, ಉನ್ಮಾಗಳು ಅಂತ ತಿಳ್ಕೊಬಾರ್ದು. ಏನ್ ಕಾಂಗ್ರೆಸ್ ಮಾಡಿದೆ? ನಿಮಗೆ ಯಾವ ಸ್ಥಾನ ಕೊಟ್ಟಿದೆ? ನಿಮ್ಮ ಪಕ್ಕದಲ್ಲಿರೋ ನೀವ್ ಏನ್ ಹೇಳ್ದಂಗ ಆಗ್ತದೆ ಗೊತ್ತೇನ? ಕಾಂಗ್ರೆಸ್ ನಾವು ಅದೇ ಹೇಳಿವಿ. ನಮ್ಮ ಉದ್ದೇಶನೂ ಅದೇ, ನಮ್ಮ ಉದ್ದೇಶನೂ ಅದೇ. ಹಾ, ನಮ್ಮ ಉದ್ದೇಶನೂ ಅದೇ. ನೀವು ಇಷ್ಟೇ ಉಲೇಮಾಗಳು ಅಷ್ಟೇ ಹೇಳ್ಬಿಟ್ರೆ ಇಡೀ ಸಮಾಜ ಕೆಟ್ಟುದಿಲ್ಲ. ನೀವು ಹಂಗೆ ಹೇಳ್ಬೇಡ್ರಿ, ದಾರಿ ತಪ್ಪಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದೀವಿ. ಯಾವಾಗ ಆಯ್ತು, ಮುಗಿತಾ? ಯಾವಾಗ ಉಲೇಮಾಗಳು ದಾರಿ ತಪ್ಪಿಸಲು ಪ್ರಾರಂಭ ಮಾಡಿದ್ರು ಅವಾಗ ನಾವು ಬಂದೀವಿ. ಅಲ್ಲಿ ತನಕ ಕಾಂಗ್ರೆಸ್ ಮತ್ತು ಆ ಲೀಡರ್ಗಳ ನಡುವಿಂದ ಅವ್ರು ಬಗೆಹರಿಸ್ಕೊತಾರೆ. ನಾವ್ಯಾಕೆ ಬರ್ಬೇಕು ನಡುವ? ಅದಕ್ಕೆ ಅವ್ರು ಶಕ್ತಿವಂತರಿದ್ದಾರೆ, ಜಬ್ಬಾರ್ ಶಕ್ತಿವಂತರಿದ್ದಾರೆ, ನಶೀರ್ ಶಕ್ತಿವಂತರಿದ್ದಾರೆ, ಅವ್ರು ಬಗೆಹರಿಸ್ಕೊತಾರೆ. ನಾವ್ ಈಗ ಯಾಕೆ ಬಂದೀವಿ ಅಂದ್ರೆ ದಾರಿ ತಪ್ಪಿಸ್ಬೇಡ್ರಿ, ಸಮಾಜದಂತೂ ಕೂಡ ಬಂದೀವಿ ನಾವು. ತಪ್ಪಿಲ್ಲ, ಇಷ್ಟಕ್ಕೆ ತಪ್ಪುದಿಲ್ಲ. ಹಿಂಗ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಈಗಾಗಲೇ ನಮ್ಮ ಮುಖಂಡರಾದ ಸಂಪರ್ಕಜ್ಞರು ಹೇಳಿದ್ದಾಗಿದೆ. ಈ ಒಂದು ಏನು ಇತ್ತಿತ್ತಲಾಗಿ ಕೆಲವು ಬೆಳವಣಿಗೆಗಳು ಏನು ದಾವಣಗೆರೆ ಚುನಾವಣೆ ಮತ್ತು ಬಾಗಲಕೋಟೆ ಚುನಾವಣೆ ಆದ ನಂತರ ಏನು ಕೆಲವು ಬೆಳವಣಿಗೆಗಳು ಆಗಿದ್ದಾವೆ ಪಕ್ಷದಲ್ಲಿ ಮತ್ತು ಹೊರಗಡೆ ಅಲ್ಪಸಂಖ್ಯಾತರ ಮುಖಂಡರುಗಳು ಹೇಳಿಕೆ ಕೊಡೋದ್ರಿಂದ ಕೆಲವೊಂದು ಏನೇನು ವಿಚಾರಗಳು ಹೊರಗೆ ಬಂದಿವೆ, ಅದ್ರ ಬಗ್ಗೆ ಇವತ್ತು ನಾವು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಒಂದು, ಈಗಾಗಲೇ ಇವ್ರು ಹೇಳಿದ ಹಾಗೆ ಪಕ್ಷದಲ್ಲಿ ಕೆಲವೊಂದು ನಿರ್ಧಾರಗಳು ಭಾಳ ಬೇಗ ಆಗಿದ್ದರಿಂದ ಅದು ಸ್ವಲ್ಪ ಆಗಬಾರ್ದಾಗಿತ್ತಂತೂ ಒಂದು ವಿಚಾರ. ಅದು ಇನ್ನೊಂದು ವಿಚಾರ ಏನಂದರೆ, ಇವರು ಏನು ನಮ್ಮ ಅಬ್ದುಲ್ ಜಬ್ಬಾರ್ MLC ಅವರು ಮತ್ತು ನಸೀರ್ ಅಹಮದ್ರ ಬಗ್ಗೆ ಮತ್ತು ಈಗಾಗಲೇ ಕೆಲವು ವಿಚಾರಗಳು ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಕೂಡ ರಾಜೀನಾಮೆ ಕೇಳುವಂಥದ್ದೊಂದು ಕೆಲವೊಂದು ಊಹಾಪೋಹಗಳು ಆಗ ಪತ್ರಿಕೆಗಳಲ್ಲಿ ಮಾಧ್ಯಮಗಳು ನಾವು ನೋಡಿದ್ದಾಗಿತ್ತು. ಈ ವಿಚಾರಗಳು ನಮ್ಮದು ಏನದು ಅಂದರೆ, ಇದು ಈಗಾಗಲೇ ಪಕ್ಷದ ಕೆಲವು ವಿಚಾರಗಳನ್ನು ಕೂಡ ಈಗಾಗಲೇ ನಮ್ಮ ಪಾಟೀಲವ್ರು ಹೇಳಿದಾಗೆ ಕೆಲವೊಂದು ನ್ಯೂನತೆಗಳು ಇದ್ದಾವೆ ಮತ್ತು ನಮ್ಮ ಪಕ್ಷದಲ್ಲಿ ಇರುವಂಥ ಏನು ಮುಖಂಡರುಗಳು ಏನು ಇದ್ದಾರಲ್ಲ, ಮಂತ್ರಿಗಳು ಮತ್ತು MLCಗಳು, ಅವ್ರದ್ದು ಒಂದು ಕರ್ತವ್ಯ ಐತಲ್ಲ ಸಮಾಜದ ಮೇಲೆ. ಅವರು ನಾವೀಗ ಸಮಾಜದ ಮುಖಂಡರು, ಇವರಿಗೆ ನಾವು ಉಳಿಸ್ಬೇಕಂತೇಳಿ ಎಲ್ಲ ನಮ್ಮ ಉಲಮಾಗಳು ಮತ್ತು ಭಾಳಷ್ಟು ಇಡೀ ರಾಜ್ಯದ ಅಲ್ಪಸಂಖ್ಯಾತರುಗಳು ಇವತ್ತು ವಿಚಾರ ಮಾಡ್ತಾಯಿದ್ದಾರೆ. ಇವರಿಗೆ ಒಂದು
ಏನಾದರೂ ರಾಜಕೀಯವಾಗಿ ಹಿನ್ನಡೆಗಳು ಆಗಬಾರ್ದು ಅಂತೇಳಿ ಒಂದೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇವು ನಾಯಕರದು ಕೂಡ ಅಲ್ಪಸಂಖ್ಯಾತರ ಮೇಲೆ ಏನು ಇವ್ರದ್ದು ಕೊಡುಗಿದೆ. ಇವರು 2.5 ವರ್ಷ ಈಗ ತಮ್ಮ ಅಧಿಕಾರದಲ್ಲಿ ತಾವು 3 ವರ್ಷ ಗತಿಸಿದ್ರು ಕೂಡ ತಾವು ಇರುವಂಥ ಮುಸಲ್ಮಾನರು ಏನು ತಾವು ಮತ ಕೊಟ್ಟರು, ನಿಮಗೊಂದು ಮುಸಲ್ಮಾನರ ಪ್ರತಿನಿಧಿ ತಿಳಿಯಲಿ ನಿಮಗೊಂದು ಸ್ಥಾನಮಾನ ಕೊಟ್ಟಿರ್ತಾರೆ. ಆ ಸ್ಥಾನಮಾನದ ಉಪಯೋಗವನ್ನು ತಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿದ್ದೀರಾ ಏನಂತ ನನಗೊಂದು ಪ್ರಶ್ನೆ ಅವರಿಗೆ. ಒಂದು ವಿಷಯ, ಇವತ್ತು ಶಾಮನೂರವರು ಅವ್ರಿಗೆ ಕರೆದಿಲ್ಲ, ಯಾರು ನಮ್ಮ ಜಬ್ಬಾರ್ ಅವರಿಗೆ ಕರೆದಿಲ್ಲ, ನನಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಅವ್ರು ಕರಿಬೇಕಾಗಿತ್ತು ಅಂತ ಹೇಳಿದ್ರು. ಇದು ನನ್ನ ವೈಯಕ್ತಿಕ ನಾನು ಹೇಳಬೇಕು, ಅದು ತಪ್ಪು. ಯಾಕಂದರೆ ಅವರು ಸಿಟ್ಟಿಂಗ್ MLC 3 ಅವಧಿಗೆ ಅವರಿಗೆ MLC ಕೊಟ್ಟಿದ್ದಾರೆ. 18 ವರ್ಷದ 6 ವರ್ಷದ ಸರ್ಕಾರ ಏನೇ ಇದ್ರೂ ಕೂತು MLA ಹೋಗ್ತದೆ. ಒಂದು 6 ವರ್ಷದ 3 ಅವಧಿಗೆ ಅವರಿಗೆ ಪಕ್ಷ ಒಂದು ಅಧಿಕಾರ ಕೊಟ್ಟಿದೆ ಮತ್ತು ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಕೂಡ ಮಾಡಿದ್ದಾರೆ ಅವರಿಗೆ, ಒಂದು ಮೈನಾರಿಟಿದು ವಿಂಗ್ದು. ಮತ್ತು ಅವ್ರದ್ದು ಕರ್ತವ್ಯ ಅಲ್ಲ ಅದು ಎಲ್ಲಿ ತನ ಟಿಕೆಟ್ ಕೊಡುತನ ಏನದ ಅಸಮಾಧಾನಗಳು ಇರ್ತಾವೆ, ಅದು ಬೇರೆ ವಿಷಯ ಏನು. ಆದರೆ ಅವ್ರದ್ದು ಕರ್ತವ್ಯ ಏನಿತ್ತು, ತಾವ್ಯಾರು ಕರೀಲಿ ಬಿಡಲಿ, ನೀವು ಪಕ್ಷದ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಅಲ್ಪಸಂಖ್ಯಾತರ ಅಧ್ಯಕ್ಷನು ಏನು, ಒಬ್ಬ 3 ಸಿಟ್ಟಿಂಗ್ MLC ಏನು, ಮತ್ತು ದಾವಣಗೆರೆಯ ಕ್ಷೇತ್ರ ಪ್ರತಿನಿಧಿಸುವಂಥ ಒಬ್ಬ ನಾಯಕ ನೀನೇ ಒಂದು ಎಲ್ಲ ಉಲ್ಮಾಗಳಿಗೆ ಕರೆಸಿ ಒಂದು ಅಲ್ಪಸಂಖ್ಯಾತರ ಸಮಾವೇಶ ಮಾಡಿ, ಯಾಕೆ ಶಾಮನೂರಿಗೆ ನೀನೇ ಅಲ್ಲಿ ಯಾಕೆ ಕರೆಸಿಲ್ಲ, ಅಭ್ಯರ್ಥಿಗೆ ಕರೆಸಿ ತಾವು ಕೆಲಸ ಮಾಡಬೇಕಾಗಿತ್ತು. ಇದನ್ನು ಒಂದು ನಾವು ಕೇಳುವಂಥ ಪ್ರಶ್ನೆ ಐತಿ ಇಲ್ಲಿ. ಯಾಕೆ ಉಳ್ಕಿದವ್ರು ಬೇಕಾದ್ರೆ ಅವ್ರಿಗೆ ಯಾರ್ಯಾರು ಅಭ್ಯರ್ಥಿಗಳು ಅದಾರ, ಭಾಳಷ್ಟು ಪಕ್ಷದ ಸೇವೆ ಸಲ್ಲಿಸಿದ ಅಸಮಾಧಾನ ಆಗಲಿ, ಅವ್ರ ಮನ್ಯಾಗ ಕೂಲಿ ಅವ್ರಿಗೆ ಹೋಗಿ ಅವ್ರು ಭೇಟಿ ಆಗ್ಯಾರ, ಅಲ್ಲಿ ಹೋಗಿ ಅವರಿಗೆ ಆ ಪೈಲಾನ್ರಿಗೆ ಮನೆಗೆ ಹೋಗಿ ಕರ್ಕೊಂಡು ಬಂದು ಯಾರ್ಯಾರು ಅಸಮಾಧಾನ ಆಗಿದ್ರಲ್ಲಿ ಅವ್ರಿಗೆಲ್ಲರಿಗೆ ಅವರು ಕರ್ಕೊಂಡು ಹೋಗಿ ಅವ್ರು ತಮ್ಮ ಪ್ರಚಾರ ಮಾಡ್ಕೊಂಡು ಹೇಳ್ಯಾರ, ವಿನಂತಿ ಮಾಡ್ಯಾರ ಅವರು. ಆದರೂ ಏನಾದ ಇವ್ರಿಗೂ ಹೇಳಬೇಕಾಗಿತ್ತು, ಅದು ವಿಷಯ ಅವ್ರವ್ರಿಗೆ, ಅದು ಏನು ವೈಯಕ್ತಿಕ ಅವ್ರದ್ದು ಏನು ವಿಚಾರಗಳು ಅವ್ರಿಗೆ ಬಿಟ್ಟು. ಆದರೆ ನಮ್ಮ ಕರ್ತವ್ಯ ಐತಲ್ಲ, ನಾವು ಅಧಿಕಾರ ಇದ್ದವರು ಸೆಟ್ಟಿಂಗಲ್ಲಿ ಅಂಥವ್ರು ತಮ್ಮ ಕೆಲಸನೂ ಮಾಡಬೇಕಾಗಿತ್ತಲ್ಲಿ, ಅದು ಮಾಡಿಲ್ಲ. ಅದ್ರ ಜೊತೆಗೆ ಒಂದು ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿ ಇಷ್ಟು ವರ್ಷ ಆದರೂ ಕೂಡ ಈ ರಾಜ್ಯದಲ್ಲಿ ಎಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಒಂದು ಸಭೆ ಇಲ್ಲ, ಒಂದು ಸಮಾವೇಶ ಇಲ್ಲ. ಎಲ್ಲೆಲ್ಲಿ ಏನು ಸಮಸ್ಯೆಗಳು ಏನಾರು ಅದಾವನ್ನೋ ಅದು ಅರ್ಥ ಮಾಡ್ಕೊಂಡು ಇದು ಕೇಳ್ಕೋಬೇಕಾಗಿತ್ತು. ಎಲ್ಲಿ ಕರೆಸಿ ಪಕ್ಷದಲ್ಲಿ ಅಲ್ಪಸಂಖ್ಯಾತರಿಗೆ ಒಬ್ಬ ಘಟಕದ ರಾಜ್ಯ ಮಟ್ಟದ ಅಧ್ಯಕ್ಷ MLC ಅಧಿಕಾರದಲ್ಲಿ ಇರುವಂಥ ವ್ಯಕ್ತಿ ಯಾವ ಜಿಲ್ಲೆಗೆ ತಿರುಗಾಡಿ ಎಲ್ಲಿ ರಾಜ್ಯ ಮಟ್ಟದ ಪ್ರವಾಸ ಮಾಡಿ ಎಲ್ಲಿ ಸಂಘಟನೆ ಮಾಡಿದ್ರಿ ನೀವು ಇದು ಈ ರೀತಿ ಒಂದು ಅಧಿಕಾರ ಕೇಳ್ತೀರಿ, ಇದು ಮಾಡ್ತೀರಿ, ಅದು ನಾವು ಪ್ರಶ್ನೆ ಕೇಳಬೇಕಾಗ್ತದೆ ಇಲ್ಲಿ. ಅದು ಒಂದು ಇಂಥ ಹಲವಾರು ನೆಗೆಟಿವ್ ಇದು ಇಟ್ಕೊಂಡು ತಾವು ಈ ರೀತಿ ಏನದ ಒಂದು ಪಕ್ಷದ ಮೇಲೆ ಆಗಲಿ ಅಥವಾ ಸಮಾಜದ ಹೆಸರು ಕೆಡಿಸುವಂಥ ಕೆಲಸ ಮಾಡಬಾರ್ದು. ಇದು ಒಂದು. ಇನ್ನೊಂದು ವಿಷಯ ಏನದ, ಜಮೀರ್ ಅಹಮದ್ ಖಾನ್ ಅವರಿಗೆ ನಾನೊಂದು ಪ್ರಶ್ನೆ ಕೇಳಾಕ್ತೀನಿ. ತಾವು 3 ವರ್ಷ ಮಂತ್ರಿಗಳಾಗಿರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದು. ಒಂದು ದಿವಸ ಆದರೆ ಯಾವ ಜಿಲ್ಲೆಗೆ ಹೋಗಿ ಅಲ್ಪಸಂಖ್ಯಾತರದ ಕಲ್ಯಾಣದ ಬಗ್ಗೆ ಪರಿಶೀಲನಾ ಸಭೆ ಮಾಡಿದೆ ಅಧಿಕಾರಿಗಳದು? ಇವತ್ತಿನವರೆಗೆ 1-2 ವರ್ಷ ಆಯಿತು ಗಂಗಾ ಕಲ್ಯಾಣ, ಒಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಇನ್ನೂರಿಗೆ ಗಂಗಾ ಕಲ್ಯಾಣ ಯೋಜನೆ ಒಂದು ಯಾವುದೂ ಆಗಿಲ್ಲ. ನಾನು ನಿನ್ನೆ ಈ ಪ್ರೆಸ್ ಮೀಟ್ಗಿಂತ ಮುಂಚಿತವಾಗಿ ಅಲ್ಪಸಂಖ್ಯಾತರ ಏನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ MD ಜೊತೆಗೆ ಮಾತಾಡಿದೆ ನಾನು, ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅಂದರೆ ನಮ್ಮ ಜಿಲ್ಲೆಯೊಳಗೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಈ 2.5 ವರ್ಷದಿಂದ ಎಷ್ಟು ಆರ್ಥಿಕವಾಗಿ ಭೌತಿಕವಾಗಿ ಯಾವ್ಯಾವ ಅಲ್ಪಸಂಖ್ಯಾತರ ಬಗ್ಗೆ ಯೋಜನೆಗಳು ಇಲ್ಲಿ ಬಂದಾವ, ಏನಾಗ್ಯದ ಎಲ್ಲ ಬಗ್ಗೆ ನಾನು ನಿನ್ನೆ ರಾತ್ರಿ ಅವ್ರ ಜೊತೆ ಚರ್ಚೆ ಮಾಡಿದಾಗ BJP ಸರ್ಕಾರದಲ್ಲಿ ಏನು ಮಂತ್ರಿಗಳಿದ್ದಾಗ ಎಷ್ಟು ಇಂಪ್ಲಿಮೆಂಟ್ ಆಗ್ಯಾವ, ಈಗ ಈ ಸರ್ಕಾರ ಬಂದ್ರಿಂದ ಏನೂ ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ಗಂಗಾ ಕಲ್ಯಾಣ ಇನ್ನೂರಿಗೆ ಒಂದು ಮುಸಲ್ಮಾನರಿಗೆ 2.5 ವರ್ಷ ಆಯಿತು, ಒಂದು ಗಂಗಾ ಕಲ್ಯಾಣ ಇದು ಕೊಟ್ಟಿಲ್ಲ. ಅದೇ ಬೇರೆ KMD ಅವರು ಏನು ನಿಗಮಗಳದಾರಲ್ಲ, ಹಿಂದೂ ವರ್ಗ ನಿಗಮ ಆಗಲಿ ಅಥವಾ ಇನ್ನಿತರ ನಿಗಮಗಳಲ್ಲಿ ಎಲ್ಲ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದ್ದಾವೆ. ಆದರೆ ನಮ್ಮ ಮಂತ್ರಿಗಳು ಏನು ಮಕ್ಕೊಂಡಾರ ಇವ್ರು ಯಾಕೆ ಪರಿಶೀಲನೆ ಮಾಡೋದಿಲ್ಲ, ಅಧಿಕಾರಿಗಳ ಜೊತೆ ಏನಾದ ಯಾಕೆ? ಮತ್ತು ಹಾಗಾಗಿ ಇವರು ನಮ್ಮ ಸಮಾಜದ ಪ್ರತಿನಿಧಿ ಕೆಲಸ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನ್ಯಾಗ ಕೊಟ್ಟು ಮತ್ತೊಬ್ಬರು ಸಮರ್ಥ ವ್ಯಕ್ತಿಗಳು ಭಾಳಷ್ಟು ಅದಾರಲ್ಲಿ ಮಂತ್ರಿಗಳು ಕಾರ್ಯನಿರ್ವಹಿಸುವಂಥವ್ರು ಇಲ್ಲಿ. ಅಂಥ ಒಬ್ಬ ಈಗ ಮೊನ್ನೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಬಂದಿದ್ರತಿ ಇಲ್ಲಿ. ಯಾರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಯಾರಿಗೂ ಗುರ್ತಿಲ್ಲ, ಬಂದಿದ್ದೇ ಗುರ್ತಿಲ್ಲ, ಯಾವುದೇ ಹಾಸ್ಟೆಲ್ಗೆ ಮೀಟಿಂಗ್ ಮಾಡಿ ಹೋಗೋಣ ಪುಣ್ಯಾತ್ಮ. ಅಂದ್ರೆ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥಂದ್ರೆ ಭಾಳಷ್ಟು ವಿಚಾರಗಳು DC ಅವ್ರ ಬಳಿ SP ಪ್ರತಿಯೊಂದು ಇಲಾಖೆಯಲ್ಲಿ ಸಂಬಂಧಪಡುವ ಏನಾದರೂ ತೊಂದರೆಗಳು ಅಲ್ಪಸಂಖ್ಯಾತರಿಗೆ ಬಂದಾಗ ಆ ಆಯೋಗದ ಅಧ್ಯಕ್ಷರಿಂದ ಅಂಥವ್ರ ಅಧ್ಯಕ್ಷಗಳು ಮಾಡಿರ್ತಾರೆ ಇವರು. ಸಾಕಷ್ಟು ಈಗ KMDC ಅಧ್ಯಕ್ಷ ಒಂದು ದಿವಸ ಬಂದಿಲ್ಲ ಬಿಜಾಪುರಕ್ಕೆ, ಯಾವ ಇಂಪ್ಲಿಮೆಂಟ್ ಆಗಿ ಕೇಳಾಕತ್ತಿಲ್ಲ. ಅವರೆಲ್ಲ ಸುತ್ತಲೂ ಬರೀ ಜಮೀರ್ ಅವ್ರ ಮನೆಯಾಗೆ ಸುತ್ತಾಡ್ತಿರ್ತಾರೆ. ಅದು ಎಲ್ಲಿ ಜಿಲ್ಲೆ ಒಳಗೆ ಬಂದು ಒಂದರೇ ಅಲ್ಪಸಂಖ್ಯಾತರ ಮುಸಲ್ಮಾನ ಸಮಾಜದ ಬಗ್ಗೆ ಆಯಾ ಸರ್ಕಾರದ ಯೋಜನೆಗಳು ಏನು ಇಂಪ್ಲಿಮೆಂಟ್ ಆಗಲ್ಲ. ಇನ್ನೂವರೆಗೆ ಸ್ಕಾಲರ್ಶಿಪ್ ಮಕ್ಕಳು ಅಡ್ಡಾಡ್ಲಾಕತ್ತಾರೆ. ಇದು ಇನ್ನು ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತರದ್ದು ಕೆಲವೊಂದು ಸ್ಕಾಲರ್ಶಿಪ್ ಏನದಾವ ಇಂಪ್ಲಿಮೆಂಟ್ ಆಗ್ಯಾವ. ನಮ್ಮ ಸರ್ಕಾರದ ಇನ್ನೂರಿಗೆ ಸ್ಕಾಲರ್ಶಿಪ್ ಸಾಕಷ್ಟು ಸ್ಕಾಲರ್ಶಿಪ್ಗಳು ಬಂದಿಲ್ಲ. ಆ ಸುಮ್ಸುಮ್ಗೆ ಯತ್ನಾಳ ಹುಚ್ಚೇನದ ಸುಮ್ಸುಮ್ಗೆ ಅದು ಒಂದು ಏನು ತೊಗೊಂಡು ಓದ್ಕೋತ
ಇದು ಹಿಂಗೆ ಕೊಟ್ಟಾರ, ಅದು ಬರೀ ಮುಸಲ್ಮಾನ್ ಸರ್ಕಾರ ಸಿದ್ದರಾಮಯ್ಯ ಬರೀ ಇದ್ರ ಮಾಡಕತ್ತಾರ. ಮೈನಾರಿಟಿ ಫಂಡ ಬಂದಿದ್ದು 20 ಕೋಟಿ, ಮೊನ್ನೆ ಯತ್ನಾಳಗೆ 5 ಕೋಟಿ ಕೊಟ್ಟರು. ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಡಾವಣೆಗಳು ಹೋಗಿ ನೋಡ್ರಿ ನೀವು, ಸಾಕಷ್ಟು ಇಲ್ಲಿ ಲೋಕಲ್ದವ್ರು ಇದ್ದೇ ತಿರುಗಾಡ್ತೀರಿ ನೀವು. ಒಂದು ರೋಡ್ ಸುದ್ದಿಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ, ಪರಿಸ್ಥಿತಿ ಭಾಳ ಗಂಭೀರ ಐತಿ. ಅಂಥದ್ದು ಆ ಒಂದು ಯೋಜನೆಗಳಿಗೆ ಇಲ್ಲಿ ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದರು. ಇಲ್ಲ ನಮ್ಮ ಏನೂ ಒಂದೇ ಫಂಡ್ ಬರ್ತಾ ಇಲ್ಲ. ನಾವು ಹೋಗಿ ಕಮಿಷನರ್ ಕೇಳಿದ್ರೆ ಇಲ್ಲರಿ ಯತ್ನಾಳ್ ಅವರಿಗೆ ಅದು ಜಮೀರ್ ಅಹಮದ್ ಖಾನ್ ಅವರು 5 ಕೋಟಿ ರೂಪಾಯಿ ಯತ್ನಾಳ್ ಅವ್ರಿಗೆ ಕೊಟ್ಟಾರ, ಅದಕ್ಕೆ ಅವ್ರು ಯಾವ ಹೆಸರು ಹೇಳ್ತಾರೆ ಅಷ್ಟೇ ನಾ ಕೆಲಸ ಹಾಕವ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ರೀತಿ ನಮ್ಮ ಪರಿಸ್ಥಿತಿ ಇವತ್ತು ಭಾಳ ಗಂಭೀರ ಆಗಿದೆ. ಅದಕ್ಕೆ ಇವ್ರಿಗೇನು ಸ್ಥಾನಮಾನ ಉಳಿಸ್ಲಾಕ ನಾವು ಎಲ್ಲ ಉಲ್ಮಾಗಳು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಕೂಡಿ ಇವರಿಗೆ ನಾವು ಇವ್ರ ಬಗ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಇವ್ರದಿಂದ ಏನು ಕೊಡುಗೆ ಅದು ಸಮಾಜಕ್ಕೆ ಅದು ಬೇಕಲ್ಲ. ಇವರೆಲ್ಲ ತಮ್ಮ ಇಲಾಖೆಯಲ್ಲಿ ಕೆಲಸ ಆಗುವಂಥ ಎಲ್ಲ ಇಂಪ್ಲಿಮೆಂಟ್ ಮಾಡಿಸ್ಲಿಕ್ಕೆ ಎಲ್ಲ ವಿಫಲರಾಗಿದ್ದಾರೆ ಇವತ್ತು ಮುಸ್ಲಿಮರು. ಅದಕ್ಕಾಗಿ ಏನದ ನಮ್ದೇನು ಅಂತದ ಇವರಿಂದ ಭಾಳಷ್ಟು ಈ ಯಾವ ಥರದ್ದು ಇವು ಮಂತ್ರಿ ಮಂಡಲದಲ್ಲಿ ಏನು ಕೆಲಸ ಇವರು ಮಾಡ್ತಾ ಇದ್ದಾರೆ. ಇವರು ಮತ್ತು ಅವರೊಬ್ಬರು ಯಾರೋ ಇನ್ನೊಬ್ಬರು ಮಂತ್ರಿ ಅದಾರ ನಮ್ಮಲ್ಲಿ ಬೀದರ್ದವರು ರಹೀಮ್ ಖಾನ್ ಅಂತ. ನಮಗೆ ಹೆಸರು ಬರಲಾಗತ್ತಿಲ್ಲ, ನಿಮ್ಮದು ಪರಿಸ್ಥಿತಿಯಲ್ಲಿ ನೋಡ್ರಿ ಮುಂದೆ ಮತ್ತೊಬ್ರಿಗೆ ನನಗೆ ಹೆಸರು ನೆನಪು ಬರಲಾಗತ್ತಿಲ್ಲ. ಅಂಥ ಮಂತ್ರಿಗಳು ಸಹಿತ ಅದಾರ ನಮ್ಮಲ್ಲಿ ಇವತ್ತು ಪರಿಸ್ಥಿತಿ. ಅಂಥವ್ರಿಗೆ ನಮ್ಮ ನಾಯಕರನ್ನ ವಿನಂತಿ ಮಾಡ್ತೇವೆ, ಭಾಳಷ್ಟು ಸಮರ್ಥವಾದಂಥ ನಾಯಕತ್ವ ನಮ್ಮ ಅಲ್ಪಸಂಖ್ಯಾತ ಸಮಾಜದಲ್ಲಿ ಭಾಳಷ್ಟು ಇದ್ದಾರೆ. ಅದಕ್ಕೇನದ ಅವ್ರಿಗೂ ಒಂದು ಅವಕಾಶ ಅವರಿಗೆ ಕೊಡ್ರಿ. ಏನಾದ್ರು ಇಲ್ಲಿ ಕೆಲಸ ಮಾಡಲಿಲ್ಲ ಅಂತ ಇವ್ರು ಬರೀ ಇದಾಗಲೇ ನಮ್ಮ ಎಸ್ ಎಂ ಪಾಟೀಲ್ ಹೇಳಿದಾಗೆ ಇವರಿಗೆ ಸಮಾಜ ಈ 3-4 ಜನರಿಗೆ ಅಧಿಕಾರ ಕೊಡಿಸ್ಲಾಕ ನಾವು ಓಟ್ ಹಾಕಿಲ್ಲ. ಇಡೀ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಈ ಸಂರಕ್ಷಣೆ ಆಗಬೇಕು, ಸಂವಿಧಾನ ರೀತಿಯಲ್ಲಿ ಎಲ್ಲರಿಗೆ ಬದುಕು ನಡಿಬೇಕು. ಈ ರೀತಿ ಎಲ್ಲ ಕೆಲವೊಂದು ವಿಷಯ ಇಟ್ಕೊಂಡು ಇವತ್ತು ವೋಟ್ ಮಾಡಿರ್ತಾರೆ. ಯಾವುದ್ರ ಒಂದು ಜಮೀರ್ ಅಹಮದ್ ಖಾನ್ಗೆ ಮಿನಿಸ್ಟರ್ ಉಳಿಸ್ಲಾಕ, ಯಾವುದ್ರ MLC ಅಂತ ಇದು ಕೊಡ್ಲಾಕ ಅವ್ರದ್ದು ತೆಗೆದ್ರಿಂದ ಅವು ಪಕ್ಷದ ಆಂತರಿಕ ವಿಷಯದ ಅವ್ರೇನು ಒಂದು ವರದಿಗಳು ಬಂದಿರ್ತಾವೆ. ಅದಕ್ಕೆ ಆದರೂ ನಾವೇನು ಹೇಳ್ತೇವೆ ಇವತ್ತು. ಮತ್ತು ಇವರೇನದ ನಮ್ಮ ನಸೀರ್ ಅಹಮದ್ ಅವ್ರ ಬಗ್ಗೆ ಒಂದು ವೈಯಕ್ತಿಕ ನಮ್ಮದು ಪಕ್ಷದಲ್ಲಿ ಒಂದು ವಿನಂತಿ ಮಾಡ್ತೀವಿ ನಾವು. ಅವ್ರದ್ದು ಒಂದು ಏನು ತಾವು ನಿರ್ಣಯ ಮಾಡಿದ್ದೀರಿ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಅದು ಒಂದು ತಾವು ತಕ್ಷಣವಾಗಿ ಅದು ಹಿಂಪಡಿಬೇಕು. ಯಾಕಂದರೆ ಅವರು ಸತತವಾಗಿ 10 ದಿವಸ 12 ದಿವಸ ಇಲ್ಲಿ ಬಾಗಲಕೋಟೆಯಲ್ಲಿ ಕೂತು ಪ್ರಚಾರ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ ಯಾವ ರೀತಿ ಕೆಲಸ ಹೇಳಿದ್ರೆ ಆ ಪ್ರಕಾರ ಮಾಡಿದ್ದಾರೆ. ಅದಕ್ಕಾಗಿ ಬರೀ ಒಂದು ಅಭ್ಯರ್ಥಿಗೆ ವಿಡ್ರಾಲ್ ಮಾಡಿಸ್ಲಿಕ್ಕೆ ಆಗಿಲ್ಲ ಅಂಥೇಳಿ ಆ ರೀತಿ ಒಂದು ಅವರಿಗೆ ಕ್ರಮ ತಗೊಳ್ಳೋದು ಸರಿಯಲ್ಲ. ಅದಕ್ಕಾಗಿ ನಾವು ನಮ್ಮ ವರಿಷ್ಠರಲ್ಲಿ ಒಂದು ವಿನಂತಿ ಮಾಡ್ತೀವಿ, ಅವರಿಗೂ ತಕ್ಷಣವಾಗಿ ಏನು ತಾವು ಅವರಿಗೆ ವಜಾ ಮಾಡಿದ್ದೀರಿ ಒಂದು ರಾಜಕೀಯ ಕಾರ್ಯದರ್ಶಿ ಅದಕ್ಕೆ ತಕ್ಷಣ ಅವರಿಗೆ ಮತ್ತೆ ವಹಿಸ್ಬೇಕಂತೇಳಿ ಅವ್ರಿಗೆ ವಿನಂತಿ ಮಾಡ್ತೀವಿ. ಮತ್ತು ಉಲ್ಮಾಗಳು ಕೂಡ ಇವತ್ತು ಸಾಕಷ್ಟು ಅವರಲ್ಲಿ ಕೂಡ ಒಂದು ವಿನಂತಿ ಏನಿದೆ ಮಾಡಿರಿ. ಅದು ಭಾಳ ತಮ್ಮದು ಕಳಕಳಿ ಏನು ಸಮಾಜದ ಬಗ್ಗೆ ಅಂತ ವ್ಯಕ್ತಪಡಿಸಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ಏನದ ಇನ್ನಿತರ ನಮ್ಮ ಎಸ್ ಎಂ ಪಾಟೀಲ್ ಹೇಳಿದಾಗೆ ಭಾಳಷ್ಟು ವಿಷಯಗಳು ಇವತ್ತು ಅದಾವೆ. ಆ ವಿಷಯಗಳು ಕೂಡ ಆ ಮಂತ್ರಿಗಳಿಗೆ, ಆ ನಮ್ಮ ನಾಯಕರಿಗೆ ತಾವು ಉಪದೇಶ ಮಾಡಬೇಕು. ಅವರಿಗೆ ನಿಮ್ಮ ಸಮಾಜದ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ಸರ್ಕಾರದ ಕೆಲಸ ಮಾಡಬೇಕು. ಈಗಾಗಲೇ ಈಗ ಜಮೀರ್ ಅಹಮದ್ ಖಾನ್ ಅವರು CM ಅವ್ರ ಬಳಿ ಭಾಳ ನೀರಷ್ಟ ಅಂದರೆ ಅವರು ಮಕ್ಕಳನ್ನ ನಿದ್ದೆ ಹತ್ತ ನಂತರ ಮನೆಗೆ ಬರ್ತಾರೆ. ಅವರು ಅಷ್ಟು ಇದು ಅವ್ರ ಒಡನಾಡಿಕೆ ಇದೆ. ಆದರೂ ಕೂಡ ಒಂದು ವಿಷಯಗಳು ಈಗಾಗಲೇ ಕೆಲವೊಂದು ಹಲವಾರು ವಿಷಯಗಳು ಹೇಳಿದ್ರೆ ಆ ವಿಷಯ ಇಂಥ ಎಲ್ಲ ವಿಷಯಗಳು ಇನ್ನೂವರೆಗೆ ಅಲ್ಪಸಂಖ್ಯಾತ ರಾಜ್ಯದಲ್ಲಿ ಏನೇನು ನಡೀತಾವೆ, ಏನು ಸಮಸ್ಯೆಗಳದಾವೆ, ಪ್ರಣಾಳಿಕೆಯನ್ನು ಏನು ಘೋಷಣೆ ಮಾಡಿದ್ವಿ ಎಲ್ಲ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಅವರು ಒತ್ತಾಯ ಮಾಡಬೇಕು. ನಾವು ಮಾಡ್ಲಿಕ್ಕೆ ಇಲ್ಲಿ ಉಲ್ಮಾಗಳು ಮಾಡೋದಿಲ್ಲ. ಅದು ಯಾಕಂದ್ರೆ ನಿಮಗೆ ನಾವು ಪ್ರತಿನಿತ್ಯ ಆರ್ಸಿ ಕಳಿಸಿರ್ತೀವಿ, ಅಲ್ಲಿ ಕ್ಯಾಬಿನೆಟ್ ಇರ್ತದೆ, ಪ್ರತಿಯೊಂದು ಇದು ಇರ್ತದೆ, ನಿಮಗೆ ಒಡನಾಡ CM ಜೊತೆ ಎಲ್ಲ ಇರ್ತದೆ. ಅದಕ್ಕಾಗಿ ನಮ್ಮೂ ಏನು ಕೆಲವೊಂದು ತೊಂದರೆಗಳು ಅದಾವ ಅವೆಲ್ಲ ತಾವು ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ಬೇಕಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಈಗ ಇರ್ತಕ್ಕಂಥ ಸಚಿವರುಗಳು ಅಸಮರ್ಥರು ಅಂತ ಹೇಳ್ತೀವಿ. ಅಸಮರ್ಥ ಅಂದರೆ ಏನಂದ್ರೆ ಮತ್ತೀಗ ಇಂಪ್ಲಿಮೆಂಟ್ ನೋಡ್ರಿ, ಯಾವ ಕೆಲಸಗಳು ಯೋಜನೆಗಳು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಜವಾಬ್ದಾರಿ ಯಾರ್ದು? ಒಂದರ ಪ್ರಗತಿ ಪರಿಶೀಲನೆ ಮಾಡ್ಯಾರ ಅವ್ರು ಬಂದು ಎಲ್ಲರೇ. ನಾನು ಸತ್ತ ಅಧಿಕಾರಿಗಳು ಅಥೆಂಟಿಕ್ ನಿಮಗೆ ಹೇಳಕತ್ತೀನಿ ಇವತ್ತು. ಸಮಾಜದ ಕಡೆ ಲಕ್ಷ್ಯ ವಹಿಸ್ರಿ, ಕೇವಲ ಸರ್ಕಾರದ ಇಂಪ್ಲಿಮೆಂಟ್ ಬರೀ ಅವ್ರು ಯಾರು ಮಾಡಬೇಕು? CM ಮಾಡ್ಬೇಕಾ ಕೆಲಸ? ಸರ್ CM ಮಾಡಬೇಕು ಕೆಲಸ. ಇದೆಲ್ಲ ಇವ್ರಿಗೆ ಎಲ್ಲ ಕೊಟ್ಟಿರ್ತಾರ. ಸಮರ್ಥನೆ ಮಾಡ್ಕೊಳ್ತಾ ಯಾವುದು ಈವರೆಗೆ ದಾವಣಗೆರೆ ವಿಚಾರದಲ್ಲಿ ಏನು ಘಟನಾವಳಿಗಳು ಏನು ಪಕ್ಷದ ಕ್ರಮಗಳು ಸರಿ ಇದೆ ಅಂತ ಅದು ಪಕ್ಷದ ಕೆಲವೊಂದು ಹೇಳಿದೆವಲ್ಲ. ಈಗ ನಸೀರ್ ಅಹಮದ್ ಭಾಳ ನಡೆದವು ಘಟನೆ. ರಹೀಮ್ ಖಾನ್ ಅವ್ರ ಕೆಲಸ ಮಾಡ್ತಾ ಇಲ್ಲ, ಗಂಗಾ ಕಲ್ಯಾಣ ಯೋಜನೆ ದಾವಣಗೆರೆಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ದಾವಣಗೆರೆ ಸಿದ್ದರಾಮಯ್ಯ ಘೋಷಣೆ ಮಾಡೋರು ದರ್ಬಾರ್ ಗ್ರೌಂಡ್ ಅದ್ರ ಬಗ್ಗೆ ಮಾತಾಡಲಿಲ್ಲ. ಯಾವುದು ಅವ್ರು ಬರೀ ನಿಮ್ಮ ಸಚಿವರು ಹೇಳಿದ್ರಿ
ಸಿದ್ದರಾಮಯ್ಯ ಕೊಟ್ಟಲ್ಲ ಬಿಜಾಪುರ ನಗರ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಫ್ಲೈಓವರ್ ಒಂದು ಏನಿರ್ತಂದ್ರೆ ಒಂದು ನಗರ ಶಾಸಕ ಆಗಲಿ ಯಾವುದೇ ಶಾಸಕರು ಪ್ರಸ್ತಾವನೆ ಸಲ್ಲಿಸಿದಾಗ ಅದ್ರದ್ದು ಪ್ರತಿ ಉತ್ತರ ಕೊಡಬೇಕಾಗ್ತದೆ. ಯಾವುದೇ ಸಿ ಎಂ ಆಗಿ ಹೇಳಿದ್ರೆ ಇಲ್ಲೋ ಹೇಳಿ ಸಿ ಎಂ ಅದಾರ ಅವ್ರಿಗೆ ಶಾಸಕ ಅದಾರ. ರೊಕ್ಕ ಇಲ್ಲ, ನೀವು ಇಲ್ಲಿ ಕೇಳಿದ್ರೆ ಗಂಗಾ ಕಲ್ಯಾಣ ಇಲ್ಲ, ನೋಡಿ, ಸ್ಕಾಲರ್ಶಿಪ್ ಇಲ್ಲ. ಅಲ್ಲಿ ಅವ್ರು ರೊಕ್ಕ ಕೊಟ್ರೆ ಇವ್ರು ಗಂಗಾ ಅದು ಕಲ್ಯಾಣ ಸ್ಕಾಲರ್ಶಿಪ್. ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ಅದು ಏನು ಅದು ಮುಖ್ಯಮಂತ್ರಿ ಒಬ್ಬ ನಗರ ಶಾಸಕ ಸರ್ಕಾರಿ ಭಾಗನೇ ಅಲ್ರಿ, ಏನದು ಖಾಸಗಿಯಾಗಿ ಆ ಉತ್ತರ ಅವ್ರಿಗೆ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ. ಅದೇ ಸಿದ್ದರಾಮಯ್ಯ ತಿಳಿಲ್ಲ ಅಲ್ಲಿ ಅವರು. ಸರ್ಕಾರಿ ಭಾಗ ಇಲ್ಲ. ಅಲ್ಲಿ ಯತ್ನಾಳ್ ಅವರು ಒಬ್ಬ ಚರ್ಚೆ ಇವತ್ತಿಂದು ಹೇಳ್ರಿ ನಾ ಇಲ್ಲ. ಹೇಳ್ತೀನಿ. ಕ್ಲಿಯರ್ ಇಲ್ಲ. ನೋ ಕ್ಲಿಯರ್ ಕ್ಲಿಯರ್ ಹೇಳ್ತೀನಿ. ಸಮರ್ಥನೆ ಮಾಡ್ಕೊರಿ. ನೀವು ಕಾಂಗ್ರೆಸ್ನ ಪಕ್ಕ ಸಮರ್ಥನೆ ಮಾಡ್ಕೋರಿ ಬಂದು. ಕಾಂಗ್ರೆಸ್ ಸಮರ್ಥನೆ ನಾವು ಇವತ್ತು ಬಂದಿದ್ದು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ಳೋಕೆ ಬಂದಿವಿ. ಮತ್ತೆ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದು. ತಡ್ರಿ ಜಮೀರ್ ಅಹ್ಮದ್ ಅವ್ರ ಕೆಲಸ ಗಂಗಾ ಕಲ್ಯಾಣ ಕೆಲಸ ಇವ್ರೇನು ಹೇಳಿದ್ರಲ್ಲ, ನಮ್ಮ ಆ ಈ ದಾವಣಗೆರೆ ಸಮಸ್ಯೆಗೆ ಅದಕ್ಕೆ ಸಂಬಂಧ ಇಲ್ಲ. ದಾವಣಗೆರೆ ಸಮಸ್ಯೆನೇ ಬೇರೆ. ಜಮೀರ್ ಅಹ್ಮದ್ ಅವರು ಸಮಾಜದ ಕಡೆನೂ ಲಕ್ಷ್ಯ ಕೊಡಲಿ ಅಂತ ಹೇಳಿದ್ದಾರೆ. ಅವರು ಇಂತಿಂಥವೆಲ್ಲ ಪೆಂಡಿಂಗ್ ಅದಾವ ಅಂತ ಹೇಳಿದ್ದಾರೆ ಹೇಳುವಾಗ. ಇನ್ನೊಂದು ಪ್ರಶ್ನೆ, ಇಂಡಿಸಿಪ್ಲಿನ್ ಮಾಡ್ಯಾರ, ಪಾರ್ಟಿ ಎಂಟಿ ಪಾರ್ಟಿ ಮಾಡ್ಯಾರ ಅಂತ ಆಕ್ಷನ್ ತಗೊಂಡಾರ. ಹೌದು, ಇಂಥ ಎಷ್ಟು ಕೇಸಸ್ ಅಲ್ಲಿ ತಗೊಂಡಾರ ಕಾಂಗ್ರೆಸ್ದವರು? ಭಾಳ ಕಡೆ ತೊಗೊಂಡ್ರು. ಎಲ್ಲ ತಗೊಂಡ್ರು? ಭಾಳ ಅದಾವ್ರಿ, ಭಾಳ ಅದಾವ. ಸರ್, ಈಗ ಇನ್ನು ನಮ್ಮ ಇವ್ರು ಜೊತೆಗೆ ಹೇಳಿದಾಗ ಏನ್ action ತಗೊಂಡಾರ? ಈಗ ಕಾಂಗ್ರೆಸ್ ಅವಧಿ ಸರ್ಕಾರಕ್ಕಿಂತ ಬಿಜಾಪುರದಾಗ ಸರ್ಕಾರದ ಅವಧಿ ಒಂದ್ ನಿಮಿಷ ಬಿಜಾಪುರದಾಗ ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರದಿಂದ ಒಂದಷ್ಟು ಕೆಲಸ ಎಲ್ಲ ವಿಡಿಯೋ ನಿಮ್ಮ ಹತ್ರ ಒಬ್ಬೊಬ್ರಿಗೆ ಕೇಳ್ರಿ. ನೀವು ಸ್ವಲ್ಪ ಇನ್ನೊಂದೇ ಕೇಳ್ರಿ. ಬಾಬು ಸ್ವಲ್ಪ ತಡಿಯಪ್ಪ. ಸರ್ ಒಂದ್ ನಿಮಿಷ ಇರಿ. ಹಾ. ಅಲ್ಲ, ಹೋದ್ ಸಲ ಎಲೆಕ್ಷನ್ದಾಗ ಆಯ್ತು, ಹಿಂದಿನ ಎಲೆಕ್ಷನ್ದಾಗ ಆಯ್ತು. ಹಾ. ಕಾಂಗ್ರೆಸ್ದವ್ರೆ ಬಿಜೆಪಿ ಎಲೆಕ್ಷನ್ ಮಾಡಿದ್ರು. ಅವೆಲ್ಲ ವಿಡಿಯೋಗಳದ ನಿಮ್ಮ ಹತ್ರ ಅದಾವ, ಎಲ್ಲ ಲೀಡರ್ಗಳ ಕಡೆನೂ ಅದಾವ. ಅದ್ರ ಜೊತೆಗೆ 20 ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ಹಣ 5 ಕೋಟಿ ಯತ್ನಾಳ್ ಅವ್ರು ತಗೊಂಡು ಹೋದ್ರ ಅಂತ ಹೇಳ್ತೀರಿ. ಮತ್ತೆ ನೀವೇನ್ ಮಾಡಾಕತ್ರಿ? ಬಿಜಾಪುರ ಲೀಡರ್ಗಳು, ಮೈನಾರಿಟಿ ಲೀಡರ್ಗಳು ಕಾಂಗ್ರೆಸ್ ಆಗಿದ್ದಾರೆ. ಪ್ರತಿಭಟಿಸಲಿಲ್ಲ ನೀವು. ಮಂತ್ರಿ ಮುಂದೆ ಹೇಳಿವಿ, ಮತ್ತೆ ನಿಮ್ಮೊಂದು ಪ್ರತಿಭಟನೆ ಹೇಳಿವಿ. ಮಂತ್ರಿ ಹೇಳಿವಿ, ಕೊಟ್ಟು ತಪ್ಪು ಮಾಡ್ರಿ ಅಂತ ಹೇಳಿವಿ. ಬಂದು ಏನು ಪ್ರತಿಭಟನೆ ಮಾಡಿರ್ತದ? ಅಬ್ದುಲ್ ಹಮೀದ್ ಮುಷ್ರಿಫ್ ಮಾತಾಡಿದ್ರು ನಮ್ಮ ಜೋಡಿ. ಹಾ? ಅಬ್ದುಲ್ ಹಮೀದ್ ಮುಷ್ರಿಫ್ ಹಾ. ಜೋಡಿ ಮಾತಾಡಿದ್ರು, ನಾ ಇಲೆಕ್ಟ್ ಆದ್ರೆ ರಾಜು ಆಲ್ಗರ್ ಇಲೆಕ್ಟ್ ಆಗ್ತಾನೆ, ಹಾ. ನಾ ರಾಜು ಆಲ್ಗರ್ ಇಲೆಕ್ಟ್ ಆದ್ರೆ ನಾ ಇಲೆಕ್ಟ್ ಆಗ್ತೀನಿ. ಅದರ ಅರ್ಥ ಏನು? ಅದು ಅವ್ರಿಗೆ ಕೇಳಬೇಕು. ಅವ್ರಿಬ್ಬರ ನಡುವೆ ಅದು. ಪರ್ಸನಲ್ ಆಗಿ ಹೇಳಿದ್ದಾರೆ. ಏನು ಹೇಳ್ಯಾರ ಅವರು, ನಂದು ಹ್ಯಾಂಗ್ ಡಿಸ್ಪ್ಯೂಟ್ ಆಯಿತು ಅದೇ ಥರ ನಿಮ್ಗೆ ಡಿಸ್ಪ್ಯೂಟ್ ಆಗ್ತದೆ. ಅದರ ಅರ್ಥ ನೀ ಎಂಟಿ ಪಾರ್ಟಿ ಮಾಡಿದ್ರೆ ನಮ್ಮ ಮಂದಿನ ಎಂಟಿ ಪಾರ್ಟಿ ಮಾಡ್ತಾರೆ ಅಂತ ಹೇಳ್ದಾಗದು. ಅದ್ರ ಬಗ್ಗೆ ಸೀರಿಯಸ್ ಆಗಿ ಹೇಳಿದಾರೆ. ನಿನ್ನೆ ನಾವ್ ಹೆಂಗ್ ಕ್ಲಾರಿಫೈ ಮಾಡೋದು? ಅದಕ್ಕೆ ಅವರೇ ಮಾಡ್ಕೋಬೇಕದು. ಸರ್, ನಾ ಕೇಳಿದ್ದು ಹೇಳೇ ಇಲ್ಲ. ನಾವ್ ಹೆಂಗ್ ಅದ್ರಾಗ ಭಾಗವಹಿಸೋದು? ಕಂಪ್ಲೀಟ್ ಮಾಡ್ಬಿಡ್ರಿ ಒಂದೊಂದು. ಬಾಬು ಹೇಳ್ರಿ, ನಿಮ್ದು ಮುಗಿಸ್ತೀನಿ. ಈಗ ನೀವು ನಿಮ್ದು ಅಲ್ಲ ಅಂತ ಹೇಳ್ಬಿಡ್ರಿ ಸರ್. ಸ್ಪಷ್ಟೀಕರಣ ಏನಂತಂದ್ರೆ ಇದು ನೀವು ಸಮರ್ಥನೆ ಮಾಡ್ಕೋತಿರೋ ಇಲ್ವೋ? ಯಾವುದು ಈಗ ನೀವು ಮಾತಾಡಿದ್ದು ನಾವು ಮಾತಾಡಿದ ಸಮರ್ಥನೆನೇ ನಮ್ದು. ಸಚಿವರ ಮೇಲೆ ಆಕ್ಷನ್ ತಗೊಂಡಿದ್ದು ಸಚಿವರ ಮೇಲೆ ತಗೊಂಡಾರ, ಸಚಿವರ ಮೇಲೆ ತಗೊಂಡಿಲ್ಲ. ತಗೊಂಡಿಲ್ಲ. ನಾಸಿರ್ ಅವರು ಮತ್ತು ಅವ್ರು ಈ ನಶೀರ್ ಅಹ್ಮದ್ ಅವರಿಗೆ ಪುನರ್ಸ್ಥಾಪನೆ ಮಾಡ್ರಿ ಅಂತ ಹೇಳಿದ್ರೆ ಅರ್ಥ ಏನು? ಅದು ಮತ್ತೆ ಹೊಳೆ ತಗೋತ ಆಮೇಲೆ ಜಬ್ಬಾರ್ ಅವ್ರು ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಯಾರ, ಇವ್ರು ಹೇಳ್ಯಾರ. ಹೌದಾ? ಮತ್ತು ಅದ್ರ ಅರ್ಥ ಏನು? ನೀವು ಮುಸ್ಲಿಂ ಸಮಾಜದಿಂದ ಆಗಿರಿ, ಮುಸ್ಲಿಮರು ಓಟ್ ಹಾಕ್ಯಾರ ಸರ್ಕಾರಕ್ಕೆ, ನೀವು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದೇ ಅಧ್ಯಕ್ಷರು ಅವರು ಎಲ್ಲ ಮೇಲೆ ಆಕ್ಷನ್ ತಗೊಂಡಿದ್ದಾರೆ, ಅದನ್ನು ನೀವು ಸಮರ್ಥನೆ ಮಾಡ್ಕೊತೀವಿ. ಈ ಪಕ್ಷ ಏನು ಮಾಡೋದು ಅದು ಸಮರ್ಥನೆನೇ. ಹಾ, ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಪಕ್ಷ ಏನು ಮಾಡೋದು ಅದಕ್ಕೆ ಸಮರ್ಥನೆನೇ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಮುಸ್ಲಿಂ ಸಮಾಜನ ಕಡೆಗಣನೆ ಆಗಿದ್ದನ್ನು ನೀವು ಒಪ್ಪಾಡ್ತಾ ಇದ್ದೀರಿ. ಪ್ರಣಾಳಿಕೆ ಪ್ರಕಾರ ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ ಅಷ್ಟೇ. ಅದಕ್ಕೆ ಇದೊಂದ್ಸತಿ ಕಾಂಗ್ರೆಸ್ ಕೈ ಬಿಡ್ರಿ, ಬಿಜೆಪಿ ಬೆಂಬಲಿಸಿ. ಈಗ ಮನೆಯಲ್ಲಿ ಕೆಲವು ಸಮಸ್ಯೆಗೆ ಒಂದು ಕೂಡಲೇ ಮನೆ ತೊರೆದು ಹೋಗ್ಲಿಕ್ಕಾಗಲ್ಲ. ಅಲ್ಲೇ ಸರಿಪಡಿಸ್ಕೊಂಡು ಅಲ್ಲೇ ಎಲ್ಲ ಸರಿಪಡಿಸ್ಕೊಂಡು ಮನೆಯಲ್ಲಿ ಇರಬೇಕಾಗ್ತದೆ. ಇನ್ನೊಂದು ಮನೆ, ಇನ್ನೊಂದು ಕೋಮುವಾದಿ ಮನೆ, ಆ ಮನೆಗೆ ಹೋಗ್ಲಿಕ್ಕಾಗಲ್ಲ ನಾವು. ಅಲ್ಲ, ನೀವು ಹೋದ್ರೆ ಚೆನ್ನಾಗಿ ನೋಡ್ಕೋಬಹುದು. ಅವ್ರು ಬರಬೇಡ ಅಂತ ಹೇಳ್ಯಾರ, ನಿಮ್ಮದು ಏನೂ ಅವಶ್ಯಕತೆ ಇಲ್ಲ, ಈ ಕಡೆ ಬರಬೇಡ ಅಂತಾರ. ಹೊರಗೆ ಹೋದಾಗ ನೋಡುನಂತ ನೋಡ್ರಿ, ಹೊರಗೆ ಹಾಕಿದ್ರು ಸಹಿತ ಬರಬೇಡ ಅಂದವ್ರ ಮನೆಗೆ ಹೋಗಲ್ಲ ನಾವು. ನಾವು ಸ್ವಂತ ಒಂದು ಏನಾರ ಮನೆ ಕಟ್ಕೊಂಡಿರ್ತೀವಿ, ಇಲ್ಲೇ ಇರ್ತೀವಿ. ಅರ್ಥ ಕಳ್ಕೊಂಡ್ಬಿಟ್ಟದ, ಈಗ ಮುಗಿದು ಹೋಗ್ಯದಲ್ಲ. ಕುಟುಂಬ ರಾಜಕಾರಣ ಮಾಡೋಣ ಅಂತಿದೆ. ಕುಟುಂಬ ರಾಜಕಾರಣ ಬೆಂಬಲ ಮಾಡೇ ಮಾಡ್ತಾರೆ, ಅನಿವಾರ್ಯ ಆಗಿಬಿಟ್ಟದ ಈಗ. ಅವರಿಗೆ ನೀವು ಒಂದ್ ಕಡೆ ಹೇಳ್ತೀರಿ ಕಾಂಗ್ರೆಸ್ ಪಕ್ಷ ಸಾಕಾಗಷ್ಟು ಸಾಕಾಗಷ್ಟು ಪರಶುರಾಮ್ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ರಾಮ್ ಇರಲಿಪ್ಪ. ಕೇಳಿ ಸರ್, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಸಾಕಾಗಷ್ಟು ಕೆಲಸ ಮಾಡಿದ ಅಂತ ಹೇಳ್ತೀರಿ. ಹೇಳಿದ್ರಿ ಹೇಳ್ರಿ ಹೇಳ್ರಿ.
ಈಗ ಅದೇ ಅಲ್ಪಸಂಖ್ಯಾತರ ಮುಖಂಡರಿಗೆ ಏನ್ ಕೊಟ್ಟಿದೆ ಈಗ ಬಿಜಾಪುರ ಜಿಲ್ಲೆಯಲ್ಲಿ? ಯಾರೋ ವ್ಯಕ್ತಿಗಳಿಗೆ ಹುದ್ದೆ ಕೊಡೋದ್ರಿಂದ ಸರ್ಕಾರದ ಇದು ಆಗೋಲ್ಲ. ಇದು ಆಗಿಲ್ಲ, ಸಮಾಜದ ಕೆಲಸ ಆಗ್ಯೋದಿಲ್ಲ ಅಂತ ಅಳಿಲಿಕ್ಕೆ ಬರುತ್ತಿಲ್ಲ. ಸಮಾಜದ ಕೆಲಸ ಆಗಿದ್ದು ಭಾಳ ಜನ ಹೇಳ್ತಾರೆ. ಈಗ ಬಿ ಜೆ ಪಿಯವ್ರು ಹೇಳ್ದಂಗೆ ಆಗ್ತದ, ಕಾಂಗ್ರೆಸ್ ಏನು ಮಾಡಿದೆ, ಕಾಂಗ್ರೆಸ್ ಏನು ಮಾಡಿದೆ. ಕಾಂಗ್ರೆಸ್ ಮಾಡಿದತ್ತೆ ಈ ಛತ್ತಿನ ತೆಳಗೆ ಕೂತೀವಿ ನಾವು. ಇಲ್ಲಿ 55 ವರ್ಷ ಆಳಿದ್ದು ಕಾಂಗ್ರೆಸ್ ದೇಶ ಒಂದು ಗುಂಡು ಪಿನ್ನು ಇಲ್ಲಿ ಉತ್ಪಾದನೆ ಆಗ್ತಿದ್ದಿಲ್ಲ. ಇವತ್ತು ಬೃಹತ್ ಕೈಗಾರಿಕೆಗಳು, ಬೃಹತ್ ಡ್ಯಾಮ್ಗಳು, ಬೃಹತ್ ಯೋಜನೆಗಳು ಎಲ್ಲ ಆಗ್ಯಾವ. ಹಂಗಿಲ್ಲ, ನಾವು ನಮಗೊಂದು ಹುದ್ದ ಕೊಟ್ಟಿರಲ್ಲೋ ಇವ್ರಿಗೊಂದು ಕೊಟ್ಟಿರಲ್ಲೋ ಅದ್ರ ಮೇಲೆ ಕಾಂಗ್ರೆಸ್ ಏನು ಮಾಡೋದಿಲ್ಲ ಅಳಿಲಿಕ್ಕಾಗೋ. ವೈಯಕ್ತಿಕ ಅದು ವೈಯಕ್ತಿಕ. ಈಗ ನಮ್ದು ಎಲ್ಲರೂ ತಮ್ಮ ಧಾರ್ಮಿಕ ಪ್ಲೇಸ್ಗೆ ಹೋಗ್ತಾರೆ. ಹಾಂ ಮುಸಲ್ಮಾನರು ಧಾರ್ಮಿಕ ಹಾಂ ಪ್ಲೇಸ್ಗೆ ಹೋಗ್ತಾರೆ. ಹಾಂ ಮೊನ್ನೆ ನಿಮ್ಮ ಕಾಂಗ್ರೆಸ್ದವರು ಥೋಡೆ MLA ಹೋಗಿದ್ರು, ಮತ್ತೆ ದಿಲ್ಲಿಗೆ ಹಾಂ ಹಾಂ ಹೋಗಿದ್ರು. ಒಂದು ಎಲ್ಲಿ ಮತ್ತು ಅಯೋಧ್ಯಾಗೆ ಹೋಗಿ ಬಂದರು. ಒಪ್ಪಲ್ಲಿ ಅವ್ರು ಹೋಗಿ ಅಯೋಧ್ಯ ಅಂದ್ರೆ ಮುಸಲ್ಮಾನಿಗೆ ಗೊತ್ತಾಯ್ತು. ಮುಸಲ್ಮಾನರು ಎಲ್ಲರೂ ಏನಪ್ಪ ನಮ್ಮ ಕಾಂಗ್ರೆಸ್ ಮನುಷ್ಯನೇ ಅಂತ ಅಯೋಧ್ಯಾಗೆ ಬಂದ. ಅದು ಹೋಗ್ಬೇಕಾಗಿದ್ರು ಸ್ವಲ್ಪ ಸಿಗರೆಟ್ ಆಗಿ ಹೋಗ್ಬೇಕಾಗಿತ್ತು, ಹೋಗ್ಲಿ ಧಾರ್ಮಿಕ ಪ್ಲೇಸ್ಗೆ. ಒಪ್ಪಲ್ಲಿ ಹೋಗಿ ಅದರ ವಿಡಿಯೋ ರಿಲೀಸ್ ಮಾಡಿ ಅದರ ಅರ್ಥ ಏನಂತ ನೋಡ್ರಿ, ಕಾಂಗ್ರೆಸ್ದವರು ಅಯೋಧ್ಯ ವಿಷಯದಲ್ಲಿ ವಿರುದ್ಧಿಲ್ಲ, ಇದು ಸ್ಪಷ್ಟಪಡಿಸ್ತೀನಿ. ಫಟ್ ಬಾಬರಿ ಮಸೀದಿ ಬಗ್ಗೆ ಇಲ್ಲ ತಡ್ರಿ, ಕಾಂಗ್ರೆಸ್ದಿಂದನೇ ಇವತ್ತದು ಅಲ್ಲಿ ರಾಮ ಮಂದಿರ ಇವತ್ತು ಸ್ಥಾಪನೆ ಆಗಿದೆ. ಬಾಬರಿ ಮಸೀದಿಗೆ ನೆಹರು ಅವ್ರ ಕಾಲದಲ್ಲಿ ಕೀಲಿ ಹಾಕಿದರು, ರಾಜೀವ್ ಗಾಂಧಿಯವರು ಅದನ್ನು ಓಪನ್ ಮಾಡಿಕೊಟ್ರು. ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದು ಪೂಜಾ ಮಾಡ್ಲಿಕ್ಕೆ ಬಿಟ್ಟರು, ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದಕ್ಕೆ ಬೀಳಿಸಿದ್ರು. ಇವತ್ತು ಯಾವುದೇ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.